ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಈ ಒಂದು ಸ್ಟಾಕ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟಾಕ್ ಬಂದು ಬ್ರಿಲಿಯಂಟ್ ಆಗಿ ಒಂದು ಅಪ್ ಮೂವ್ಮೆಂಟ್ ಕೊಟ್ಟಿರುವಂತ ಸ್ಟಾಕ್. ಅದ್ರ ಜೊತೆಗೆ ಆಲ್ ಟೈಮ್ ಹೈ. ಸೊ ಯಾರಿಗಾದ್ರೂ ATH ಗೊತ್ತಿಲ್ಲ ಅಂತ ಹೇಳಿದ್ರೆ ಆಲ್ ಟೈಮ್ ಹೈ ಅಥವಾ ಆ ಒಂದು ಸ್ಟಾಕ್ ನ ಒಂದು ಹಿಸ್ಟ್ರಿಯಲ್ಲಿ ಟಾಪ್ ನ ಬ್ರೇಕ್ಔಟ್ ಆಗುವಂತ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಯಾವ ಸ್ಟಾಕು ಹೆಂಗೆ ಎಂತ ಕತೆ ಅಂತ ಹೇಳಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ ಸ್ನೇಹಿತರೆ, ಇವತ್ತಿನ ಈ ಒಂದು ಸ್ಟಾಕ್ ಯಾವ್ದು ಅಂತ ಹೇಳಿದ್ರೆ ಅದು ಗುಜರಾತ್ ಅಂಬುಜಾ ಅನ್ನುವ ಒಂದು ಸ್ಟಾಕು. ಇದನ್ನ GAEL ಅಂತ ಸಹ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಸಹ ನೀವು ನೋಡ್ಬೋದು, ನಿಮ್ಗೆ ಹೆಸರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, GAEL ಅಥವಾ ಗೈಲ್ ಅಂತ ನಾವು ವರ್ಡ್ ಕೆಲವೊಂದು ಟೈಮ್ ಇದಾಗುತ್ತೆ, ಬಟ್ GAEL ಅಂತ ಸರ್ಚ್ ಮಾಡಿ. ಓಕೆ, ಸೊ ಈ ಒಂದು ಸ್ಟಾಕ್ ನೋಡ್ಬೋದು, ಬ್ರಿಲಿಯಂಟ್ ಆಗಿ ಒಂದು ಅಪ್ ಮೂವ್ಮೆಂಟ್ ಕೊಟ್ಟಿರೋ ಟೈಮಲ್ಲಿ ಆಲ್ ಟೈಮ್ ಹೈ ಬ್ರೇಕ್ ಹೋಗೋಂಥ ಒಂದು ಚಾನ್ಸ್ ಅಥವಾ ಆ ಒಂದು ಲೆವೆಲ್ಗೆ ಕುಂತಿದೆ. ಓಕೆ, ಸೊ ಅದ್ರ ಜೊತೆಗೆ ನೋಡಿ, ಯಾವುದೇ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಅದು ಅಪ್ ಟ್ರೆಂಡ್ ಹೋಗ್ತಾನೆ ಇರುತ್ತೆ. ಯಾವುದೇ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಹೋಯ್ತು ಅಂದ್ರೆ ಡೌನ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಸೊ ಈ ಒಂದು ಥಿಯರಿನ ನೀವು ತಿಳ್ಕೊಬೇಕು. ಅದ್ರ ಜೊತೆಗೆ ಸುಮಾರು ಜನ ಹೇಳ್ತಾರೆ, ಒಂದು ಸ್ಟಾಕ್ ಏನಾದ್ರು ಸಿಕ್ಕಾಪಟ್ಟೆ ಅಪ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ಬಿದೋಗುತ್ತೆ ಅಂತ ಅನ್ಕೊಂತಾರೆ. ಬಟ್ ಆ ರೀತಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸ್ಟಾಕ್ ಇಲ್ಲಿಂದ ಎಕ್ಸಾಂಪಲ್ ₹100 ₹150 ಗಂಟೆ ಹೋಗಿದೆ ಅಂತ ಎಕ್ಸಾಂಪಲ್ ತಗೊಂಡ್ರೆ ನಾವು ಏನಕ್ಕೆ ಹೋಗಿದೆ, ಆಬ್ವಿಯಸ್ಲಿ ಅಲ್ಲಿ ಬೈಯರ್ಸ್ ಇದಾರೆ ಅಂತ ಅರ್ಥ. ಸೊ ಆ ಬೈಯರ್ಸ್ ಸ್ಟ್ರಾಂಗ್ ಇದಾರೆ ಅಂತ ಹೇಳಿದ್ರೆ ಈ ರೀತಿ ಒಂದು ಸ್ಟಾಕ್ ಅಪ್ ಹೋದ್ಮೇಲೆ ಬೀಳುವಂತ ಒಂದು ಚಾನ್ಸಸ್ ತುಂಬಾ ತುಂಬಾ ಕಡಿಮೆ ಇದೆ. ಬಿದ್ರು ಸಹ ಅದಕ್ಕೆ ಕೆಲವೊಂದು ರೀಸನ್ಗಳಿದೆ. ಸೊ ಅದೇ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕಲಿಯುವಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ಎನ್ರೋಲ್ಮೆಂಟ್ ಆಗ್ಬೋದು. ಓಕೆ, ಸೊ ಈ ಒಂದು ಸ್ಟಾಕ್ ನನಗೆ ಏನಕ್ಕೆ ಒಂದು ಸಿಕ್ಕಾಪಟ್ಟೆ ಒಂದು ಇಷ್ಟ ಆಯ್ತು ಅಂತ ಹೇಳಿದ್ರೆ, ಬ್ಯೂಟಿಫುಲ್ ಆಗಿ ಈ ಒಂದು ಸ್ಟಾಕ್ ನೋಡಬಹುದು ಅಪ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಆಲ್ಮೋಸ್ಟ್ ಒಂದು 5-6 ವಾರದಿಂದ ಬ್ಯೂಟಿಫುಲ್ ಆಗಿರುವಂತ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಆಲ್ ಟೈಮ್ ಹೈ ಹಿಟ್ ಆಗೋಕೆ ಒಂದು ಪ್ರಾಬಬಿಲಿಟಿ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಒಂದು ಸ್ಟಾಕ್ ಆಲ್ ಟೈಮ್ ಹೈ ಇತ್ತು ಅಂತ ಹೇಳಿದ್ರೆ ಹಿಟ್ ಆಗಿ ಮತ್ತೆ ರಿವರ್ಸ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೋಡಿ, ಎಕ್ಸಾಂಪಲ್ ಇದೇ ಸ್ಟಾಕ್ ತಗೊಂಡ್ರೆ ಹಿಂಗ್ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಎಕ್ಸಾಂಪಲ್ ನೀವು ಇಲ್ಲಿ ಗಂಟೆ ತಗೊಂಡ್ರು ಹತ್ರ ಒಂದು 10-15% ನಾನು ಕ್ಯಾಪ್ಚರ್ ಮಾಡ್ಕೋಬಹುದು ವಿತೌಟ್ ಎನಿ ಟೆನ್ಷನ್. ಯಾಕಂತ ಹೇಳಿದ್ರೆ ಈ ಒಂದು ಲೆವೆಲ್ ಬೈಯರ್ಸ್ ಇರೋ ಟೈಮಲ್ಲಿ ಆ ಬೈಯರ್ಸ್ ಆ ಒಂದು ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಒಂದು ಪ್ಲಾನಿಂಗ್ ನ ಮಾಡ್ಕೊಂತಾರೆ. ಇಲ್ಲ, ಈ ಸ್ಟಾಕ್ ಏನಾದ್ರು ನೋಡಿ ಇಮಿಡಿಯೇಟ್ ಹಿಂಗೆ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂದ್ರೆ ರಿವರ್ಸ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಫಸ್ಟ್ ಪ್ರಾಬಬಿಲಿಟಿ. ಇನ್ ಕೇಸ್ ಏನಾದ್ರು ಈ ಒಂದು ಅಪ್ ಟ್ರೆಂಡ್ ನೀವೇನಾದ್ರು ಮಿಸ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಬೈ ಮಾಡಕ್ ಹೋಗ್ಬೇಡಿ. ನಿಮ್ಮ ಹೆಚ್ಚಿನ ಅನಾಲಿಸಿಸ್ ಮಾಡಿದ್ಮೇಲೆ ನೀವು ಡಿಸಿಷನ್ ಮಾಡ್ಬೋದು ಹೆಂಗೆ ಏನು ಅಂತ. ಈ ಒಂದು ಸ್ಟಾಕ್ ಏನಾದ್ರು ಇದೇ ಲೆವೆಲ್ ಅಲ್ಲಿ ಈ ಒಂದು 340 360 ಲೆವೆಲ್ ಇದೇ ರೀತಿ ಏನಾದ್ರು ಹೋಗಿ ಏನಾದ್ರು ಬ್ರೇಕ್ಔಟ್ ಕೊಡೋ ಟೈಮಲ್ಲಿ ನೀವೇನಾದ್ರು ಬೈ ಮಾಡಿದ್ರೆ ನಿಮ್ಮ ಸ್ಟಾಪ್ ಲಾಸ್ ಹತ್ರ ಇಲ್ಲಿ ಇಟ್ಕೊಂಡು ನೀವು ಟ್ರೇಡಿಂಗ್ ಮಾಡಿದ್ರು ಸಹ ಈ ಒಂದು ಸ್ಟಾಕ್ ಬ್ರಿಲಿಯಂಟ್ ಆಗಿರುವಂತ ಒಂದು ಅಪ್ ಟ್ರೆಂಡ್ ಅದು ಆಲ್ ಟೈಮ್ ಹೈ ಒಂದು ಕೊಡುವಂತ ಚಾನ್ಸಸ್ ಇರುತ್ತೆ. ಈ ಒಂದು 360 ಏನಾದ್ರು ಸ್ಟ್ರಾಂಗ್ ವೀಕ್ಲಿ ಬೇಸಿಸ್ ಮೇಲೆ ಮಂತ್ಲಿ ಬೇಸಿಸ್ ಮೇಲೆ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಟಾರ್ಗೆಟ್ ಕೊಡ್ತಾ ಇದ್ದೀನಿ 444 ನ ಫಸ್ಟ್ ಟಾರ್ಗೆಟ್, 571 ಸೆಕೆಂಡ್ ಟಾರ್ಗೆಟ್, 698 ನ ಥರ್ಡ್ ಟಾರ್ಗೆಟ್. ಇದು ಯಾವ ರೀತಿ ಅನಾಲಿಸಿಸ್ ಮಾಡಿ ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ವೇರಿಯಸ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಒಂದು ಪ್ಯಾರಾಮೀಟರ್ಸ್ ಇರೋದ್ರಿಂದ ಆ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಇದೇ ಅಪ್ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಮತ್ತೆ ಇನ್ನು ಆಲ್ರೆಡಿ ಹೇಳ್ದಂಗೆ 698 ಸಹ ಬ್ರೇಕ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದು ಇಮಿಡಿಯೇಟ್ ಬ್ರೇಕ್ಔಟ್ ಆಗುತ್ತಾ ಅಂತ ಯಾರು ಹೇಳಕ್ ಬರೋದಿಲ್ಲ. 2 ಪ್ರಾಬಬಿಲಿಟಿ ಆಗ್ಬೋದು. ಈ ರೀತಿಯಾಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು 500-600 ರೀಚ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಬ್ರೇಕ್ಔಟ್ ಆಗಿ ಈ ರೀತಿಯಾಗಿ ಅಪ್ ಟ್ರೆಂಡ್ ಹೋಗ್ಬಿಡುವಂತ 2ನೇ ಪ್ರಾಬಬಿಲಿಟಿ. 3ನೇ ಪ್ರಾಬಬಿಲಿಟಿ ಹಿಂಗಾಗಿ ಬ್ರೇಕ್ಔಟ್ ಕೊಟ್ಟರು ಮತ್ತೆ ವಾಪಸ್ ಒಂದು ರೀಟೆಸ್ಟ್ ಬಂದು ಆಮೇಲೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. 3 ಪ್ರಾಬಬಿಲಿಟಿ ಕೊಟ್ಟಿದ್ದೀನಿ. ಯಾವ ಪ್ರಾಬಬಿಲಿಟಿ ವರ್ಕ್ ಆಗುತ್ತೆ ಅದು ಯಾರಿಗೂ ಹೇಳಕ್ ಬರೋದಿಲ್ಲ. ನೀವು ಹೆಚ್ಚಿನ ಅನಾಲಿಸಿಸ್ ಮಾಡ್ಕೊಂಡು ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಒಂದು ಏನಂದ್ರೆ ಒಂದು ಮಾನಿಟರ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಸ್ಟಾಕ್ ಮೂವ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ. ಅದು ಪ್ಯೂರ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ನೀವು ಡಿಸಿಷನ್ ನ ಮಾಡ್ಬೋದು. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ನನ್ನ ಒಂದು ವಿಡಿಯೋದಲ್ಲಿ ಈ ಒಂದು ಡಿಸ್ಕ್ಲೇಮರ್ ಸಹ ಹಾಕಿದ್ದೀನಿ. ನೀವು ಯಾವುದೇ ಒಂದು ಚಾರ್ಟ್ ನಾವು ಅನಾಲಿಸಿಸ್ ಶೇರ್ ಮಾಡ್ತೀನಿ ನಿಮ್ ಜೊತೆ, ಅದು ನಿಮ್ಮ ಒಂದು ಎಜುಕೇಶನಲ್ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಕಲಿತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅನ್ನೋದು ಮಾತ್ರ ಒಂದು ಪಾಯಿಂಟ್ ಯಾವಾಗಲೂ ನಾನು ನಿಮ್ಗೆ ಹೇಳ್ತೀನಿ. ಯಾಕಂತಂದ್ರೆ ನೀವು ಒಬ್ಬರೇ ಕಲಿಯೋದಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕಲ್ಸ್ಕೊಟ್ರೆ ನೀವು ಕಲಿತಿರೋದ್ರ ಜೊತೆಗೆ ಅವರು ಕಲಿತಾರೆ. ವಿನ್ ವಿನ್ ಸಿಚುವೇಶನ್ ಆಗ್ಬೇಕು ಅಂತ ಹೇಳಿದ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.